ಮಂಡ್ಯದ ಕೆರೆಗೋಡಿನಲ್ಲಿ ಹನುಮತ್ ಧ್ವಜ ವಿವಾದದ ಬಳಿಕ ರಾಜ್ಯದೆಲ್ಲೆಡೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹನುಮತ್ ಧ್ವಜ ಅಭಿಯಾನವನ್ನು ಆರಂಭಿಸಿದೆ. 9ನೇ ತಾರೀಕುವರೆಗೆ ಈ ಹನುಮತ್ ಧ್ವಜ ಅಭಿಯಾನ ಆರಂಭಿಸಲಿಕ್ಕೆ ಕರೆ ನೀಡಿರುವಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸುನೀಲ್ KR ಇದ್ದಾರೆ, ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ಮುಖಂಡರು. ಅವರನ್ನೇ ಮಾತಾಡಿಸ್ತೀನಿ. ಈ ಅಭಿಯಾನ ಯಾಕೆ, ಯಾವ ಉದ್ದೇಶದಿಂದ? ಇವತ್ತು ಕೆರೆಗೋಡಿನಲ್ಲಿ ಹನುಮತ್ ಧ್ವಜವನ್ನು ಹಾಕಿರುವಂಥದ್ದನ್ನು ತೆಗೆದು ಹಾಕಿದ್ದಾರೆ. ಇಡೀ ಹಿಂದೂ ಸಮಾಜಕ್ಕೆ ಧಾರ್ಮಿಕ ಭಾವನೆಗಳಿಗೆ ನೋವಾಗಿದೆ. ಹಾಗಿರಬೇಕಾದ್ರೆ ಇದಕ್ಕೆ ಹಿಂದೂ ಸಮಾಜಕ್ಕೆ ವಿಶ್ವಾಸವನ್ನು ತುಂಬಿಸುವಂಥ ಕೆಲಸ ಮತ್ತು ನಿರಂತರವಾಗಿ ಬಜರಂಗದಳ ಈ ಯಾವೆಲ್ಲ ಶ್ರದ್ಧಾಬಿಂದುಗಳು ಯಾವಾಗೆಲ್ಲ ಅಪಮಾನ ಆಗುತ್ತೆ ಆವಾಗ ನಿರಂತರ ಹೋರಾಟವನ್ನು ಬಜರಂಗದಳ ಮಾಡಿಕೊಂಡಿದೆ. ಹಾಗಾಗಿ ಇದರಲ್ಲೂ ಕೂಡ ಹಾಗೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಹಿಂದೂ ಮನೆಗಳಲ್ಲಿ ಭಗವದ್ಧ್ವಜನ ಹಾಕಬೇಕೆನ್ನುವಂಥದ್ದು ವಿನಂತಿ ನಮ್ಮದು. ಅದೇ ರೀತಿಯಾಗಿ ಎಲ್ಲ ಮಂದಿರಗಳಲ್ಲಿ, ಎಲ್ಲ ದೇವಸ್ಥಾನಗಳಲ್ಲಿ, ಎಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಹನುಮತ್ ಧ್ವಜವನ್ನು ಹಾರಿಸ್ತಾ ಈ ಅಭಿಯಾನದಲ್ಲಿ ಜೋಡಿಸ್ಕೊಳ್ಬೇಕು, ಹಿಂದೂ ಸಮಾಜಕ್ಕೆ ವಿಶ್ವಾಸವನ್ನು ತುಂಬಿಸುವಂಥ ಕೆಲಸ ಆಗಬೇಕೆನ್ನುವಂಥದ್ದನ್ನು ನಾವು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ 9ನೇ ತಾರೀಕಿಗೆ ಜಿಲ್ಲಾಧಿಕಾರಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಏನು ಮನವಿ ಅಂತ ಕೇಳಿದರೆ, ನೀವು ಮತ್ತೆ ಮಂಡ್ಯದ ಕೆರೆಗೋಡಿನಲ್ಲಿ ಹನುಮತ್ ಧ್ವಜವನ್ನು ಹಾರಿಸಬೇಕು. ಮುಖಾಂತರ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತೇವೆ. ಅದರೊಟ್ಟಿಗೆ ಅದೇ ಜಿಲ್ಲಾಧಿಕಾರಿಯ ಕಚೇರಿಯ ಮುಂಭಾಗದಲ್ಲಿ ಅಥವಾ ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳಲ್ಲಿ ಎಲ್ಲ ಕಡೆಗಳಲ್ಲಿ ಹನುಮಾನ್ ಚಾಲೀಸ್ ಪಠಣವನ್ನು ಕೂಡ ಅವತ್ತು ಮಾಡ್ತಾ ಇದ್ದೇವೆ. ಈಗ ಸರ್ಕಾರ ಒಂದು ಕಡೆ ಹೇಳ್ತಾ ಇರುವಂಥದ್ದು, ಅಂದರೆ ಸಚಿವರುಗಳು ಹೇಳ್ತಾ ಇರುವಂಥದ್ದು, ಅಲ್ಲಿ ರಾಷ್ಟ್ರಧ್ವಜ ಹಾರಬೇಕಿತ್ತು ಮತ್ತೆ ಕನ್ನಡ ಧ್ವಜ ಹಾರಬೇಕಿತ್ತು, ಆದರೆ ಹನುಮಾನ್ ಧ್ವಜ ಹಾರಿಸಿರೋದು ತಪ್ಪು. ನೋಡಿ, ಇವತ್ತು ಈ ಕರ್ನಾಟಕದಲ್ಲಿ ಕನ್ನಡ ಧ್ವಜನ ಹಾರಿಸಲೇಬೇಕು, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಮತ್ತು ತ್ರಿವರ್ಣ ಧ್ವಜವನ್ನು ಹಾರಿಸಲೇಬೇಕು, ಅದು ನಮ್ಮ ರಾಷ್ಟ್ರಧ್ವಜ, ಅದಕ್ಕೆ ಬೇಕಾದಂಥ ನೀತಿ ನಿಯಮಗಳಿದೆ. ಆದರೆ ಹನುಮತ್ ಧ್ವಜವನ್ನು ಯಾಕೆ ಹಾರಿಸಿದ್ದಾರೆ ಅಂತ ಹೇಳಿದರೆ, ಇಡೀ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ ಇತ್ತು. ರಾಮ ಮಂದಿರದ ರಾಮನ ಪ್ರತಿಷ್ಠೆ ಆಗುವಂಥ ಈ ಸಂದರ್ಭದಲ್ಲಿ ಎಲ್ಲ ಕಡೆಗಳಲ್ಲಿ ಹಬ್ಬದ ವಾತಾವರಣ. ಈ ಸಂದರ್ಭದಲ್ಲಿ ಅಲ್ಲಿ ಹನುಮತ್ ಧ್ವಜವನ್ನು ಹಾರಿಸಿದ್ದಾರೆ. ಇವರಿಗೆ ಯಾಕೆ ಅದರಲ್ಲಿ ನೋವಾಗುತ್ತೆ? ಹನುಮತ್ ಧ್ವಜವನ್ನು ಹಾರಿಸಿದರೆ ಏನು ಇದರಲ್ಲಿ ತಪ್ಪು? ಹನುಮತ್ ಧ್ವಜವನ್ನು ಬಹುಸಂಖ್ಯಾತರು ಇರುವಂಥ ಹಿಂದೂ ಸಮಾಜ ಇವತ್ತು ಈ ದೇಶದಲ್ಲಿ ನಾವು ಇಲ್ಲಿ ಹಾರಿಸಬಾರ್ದು ಅಂತ ಹೇಳಿದರೆ ಮತ್ತೆ ಇಲ್ಲಿ ಹಾರಿಸಬೇಕಾಗುತ್ತೆ. ಎಲ್ಲ ದುಬೈ, ಎಲ್ಲ ಸೌದಿ ಅರೇಬಿಯಾದಲ್ಲಿ, ಎಲ್ಲ ಪಾಕಿಸ್ತಾನದ ಹಾರಿಸಬೇಕಾ? ನಾವು ನಮ್ಮ ಹಿಂದೂಗಳು ಇರುವಂತಹ ಬಹುಸಂಖ್ಯಾತರ ಸಮಾಜ ಇರುವಂಥ ಈ ದೇಶದಲ್ಲಿ ನಾವು ಎಲ್ಲ ಕಡೆಗಳಲ್ಲಿ ಹಾರಿಸ್ತೇವೆ ಕೇಸರಿ ಧ್ವಜಗಳನ್ನು, ಹನುಮತ್ ಧ್ವಜಗಳನ್ನು. ಇವತ್ತು ರಾಮನ ಪ್ರತಿಷ್ಠೆ ಆಗಿದೆ, ಸ್ವಾಭಿಮಾನದ ಪ್ರತೀಕವಾಗಿರುವಂಥ ರಾಮನ ಪ್ರತಿಷ್ಠೆ ಆಗಿದೆ ಅಂತ ಈ ಸಂತಸದ ಸಂದರ್ಭದಲ್ಲಿ ನಾವು ಹನುಮಂತನ ಹಾರಿಸಲೇಬೇಕಲ್ಲ. ನೀವು ಅದನ್ನು ಯಾಕೆ ತೆಗಿಸ್ತೀರಿ? ಹಾಗಾದರೆ ಇವರಿಗೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವಂಥ ಈ ಸರ್ಕಾರದ ನಿಲುವನ್ನು ನಾವು ಖಂಡಿಸಲೇಬೇಕಲ್ಲ. ಅದಕ್ಕೋಸ್ಕರ ಈ ಅಭಿಯಾನ. ಈಗ ಅಲ್ಲಿ ಕರೆಗೋಡಿನಲ್ಲಿ ರಾಷ್ಟ್ರಧ್ವಜ ಹಾರಿಸಿದ ನಂತರ ಅದನ್ನು ಇಳಿಸಲಾಯಿತು, ಅದ ನಂತರ ಹನುಮತ್ ಧ್ವಜ ಹಾರಿಸಿ, ಅದೊಂದು ವಿವಾದ. ಅದಕ್ಕೆ ಹಲವಾರು ಆಯಾಮಗಳು ಸಿಕ್ಕಿದ್ದು, ಲಾಠಿ ಚಾರ್ಜ್ ಆಯಿತು. ಹೀಗೆ ನೀವು ಒಂದು ಕಡೆಯಿಂದ ಇಡೀ ರಾಜ್ಯದಲ್ಲಿ ಹನುಮತ್ ಧ್ವಜ ಹಾರಿಸಬೇಕು ಅನ್ನೋ ಅಭಿಯಾನ ಆರಂಭಿಸ್ತಾ ಇದ್ದೀರಿ, ಕರೆ ಕೊಟ್ಟಿದ್ದೀರಿ. ಅದರಿಂದ ಮತ್ತೆ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹಾಳಾಗುವಂತಹ ಆತಂಕ ಬರ್ತಾ ಇರುವಂಥದ್ದು. ಆತಂಕದ ಪ್ರಶ್ನೆ ಇಲ್ಲ. ನಾವೇನೋ ಎಲ್ಲ ಕಡೆಗಳಲ್ಲಿ ತಲವಾರುಗಳನ್ನು ಹಿಡಿದುಕೊಂಡು ನೀವು ಧ್ವಜವನ್ನು ಹಾರಿಸಿ ಅಂತ ಹೇಳ್ತಾ ಇಲ್ಲ. ನೀವು ನಮ್ಮ ಧರ್ಮದ ಪ್ರತೀಕವಾಗಿರುವಂತಹ ಕೇಸರಿ ಧ್ವಜವನ್ನು, ಹನುಮಾನ್ ಧ್ವಜವನ್ನು ಮನೆಗಳಲ್ಲಿ ಹಾರಿಸಿ ಅಂತ ಹೇಳಿದ್ದು ಯಾವುದರಲ್ಲಿ ಇದೆ? ಆತಂಕದ ಯಾಕೆ ಇದೆ? ಆತಂಕವನ್ನು, ಕಲಹವನ್ನು, ಸಂಘರ್ಷವನ್ನು ಸೃಷ್ಟಿ ಮಾಡಿದವರು ಯಾರು? ಹನುಮನ ಧ್ವಜವನ್ನು ತೆಗೆಸಿ ಸೃಷ್ಟಿ ಮಾಡಿದ್ರು ಇವರೇ ಅಲ್ವಾ? ಇವರು ಆತಂಕವನ್ನು ಸೃಷ್ಟಿ ಮಾಡಿದ್ರು, ನಾವಲ್ಲ. ನಾವಿವತ್ತು ಸಮಾಜದಲ್ಲಿ ವಿಶ್ವಾಸವನ್ನು ತುಂಬಿಸುವಂಥ ಕೆಲಸ, ಮತ್ತೆ ಎಲ್ಲ ಮನೆಗಳಲ್ಲಿ ತ್ಯಾಗದ ಪ್ರತೀಕವಾಗಿ ಕೇಸರಿ ಇರಲೇಬೇಕು. ಅದರಲ್ಲಿ ಏನು ಪ್ರಶ್ನೆ ಇದೆ? ಆತಂಕದ ಪ್ರಶ್ನೆನೇ ಇಲ್ಲ ಇದರಲ್ಲಿ. ಧನ್ಯವಾದ. ಇದು ಸುನೀಲ್ KR ಅವರ ಮಾತು. ಒಂದು ಹಿಂದೂ ಮನೆಗಳಲ್ಲಿ ಧ್ವಜಗಳನ್ನು ಹಾರಿಸಬೇಕು, ಹಾಗೆಯೇ 10ನೇ ತಾರೀಕುವರೆಗೂ ಹನುಮಾನ್ ಚಾಲೀಸ ಪಠಣ ಮಾಡುವಂತಹ ಒಂದು ಅಭಿಯಾನವನ್ನು ಆರಂಭಿಸ್ತಾರೆ. ಮತ್ತೆ ಇದರಲ್ಲಿ ಯಾವುದೇ ವಿವಾದ ಇಲ್ಲ, ಯಾವುದೇ ಕಾನೂನು ಸುವ್ಯವಸ್ಥೆ ಹಾಳಾಗುವಂತಹ ಯಾವುದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲ್ಲ ಅನ್ನೋದನ್ನ ಹೇಳಿದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.